ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದು ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ, ಒಂದು ವೇಳೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ, ಮತ್ತು ನೀವು ಯಾವ ಸಮಯದಲ್ಲಿ ಟೆಸ್ಟ್ ಮಾಡಬೇಕು, ಎಷ್ಟು ದಿನ ಬಿಟ್ಟು ನೀವು ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ರೂ ಅಥವಾ ಇರ್ರೆಗ್ಯುಲರ್ ಇದ್ರೂ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಒಂದೇ ಆಗಿರುತ್ತೆ, ಇದಕ್ಕೆ ವ್ಯತ್ಯಾಸಗಳಿರೋದಿಲ್ಲ. ರೆಗ್ಯುಲರ್ ಪೀರಿಯಡ್ ಇದ್ದಾಗ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ, ಅದೇ ರೀತಿ ಇರ್ರೆಗ್ಯುಲರ್ ಇದ್ದಾಗಲೂ ಕೂಡ ಅವೇ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ. ಇವಾಗ ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ, ಅಂದರೆ 28 ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ಅಂಥವರಲ್ಲಿ ಓವ್ಯುಲೇಷನ್ ಸರಿಯಾದ ಸಮಯಕ್ಕೆ ಆಗುತ್ತೆ. ಅಂಥವರು ಏನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ನೀವು ನಿಮ್ಮ ಪೀರಿಯಡ್ ಸೈಕಲ್ ಮಿಸ್ ಆದ ಒಂದು ವಾರ ಬಿಟ್ಟು ಟೆಸ್ಟ್ ಮಾಡಿ ನೋಡ್ಬೋದು. ಆ ಸಮಯದಲ್ಲಿ ಒಂದು ವೇಳೆ ನಿಮಗೇನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂದರೆ ಒಂದು 3 to 5 ಡೇಸ್ ಬಿಟ್ಟು ನೀವು ರಿಪೀಟಾಗಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಅದೇ ರೀತಿ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದರೆ ಅಂಥವರಲ್ಲಿ ಓವ್ಯುಲೇಷನ್ ಸ್ವಲ್ಪ ಲೇಟಾಗಿ ಆಗುತ್ತೆ. ಓವ್ಯುಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುವಂಥದ್ದು ಅಂಡೋತ್ಪತ್ತಿ ಅಂತ ಕರಿತೀವಿ. ಇಂಥವರಲ್ಲಿ ಓವ್ಯುಲೇಷನ್ ಸ್ವಲ್ಪ ಲೇಟಾಗಿ ಆಗೋದ್ರಿಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಕೂಡ ಒಂದು ವಾರ ಅಥವಾ ಒಂದು 10 ಡೇಸು ಅಥವಾ 15 ಡೇಸ್ ಲೇಟಾಗಿ ಅಂಥವರಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಆ ಸಮಯದಲ್ಲಿ ನಿಮಗೇನಾದರೂ ರಿಸಲ್ಟ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಥವಾ ಕನ್ಫ್ಯೂಷನ್ ಇದೆ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಅವರೇನಾದರೂ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ನಿಮಗೇನಾದರೂ ಅಡ್ವೈಸ್ ಮಾಡಿದರೆ ಅದರಲ್ಲಿ ಕ್ಲಿಯರಾಗಿ ರಿಸಲ್ಟ್ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಹಾಗಾಗಿ ನೀವು ಟು ಅರ್ಲಿಯಾಗಿ ಟೆಸ್ಟ್ ಮಾಡಿ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ರೂ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ ನಂತರ ಅವ್ರು ಏನು ಹೇಳ್ತಾರೆ ಅದರ ನಂತರ ನೀವು ನಿಮ್ಮ ನಿರ್ಧಾರಕ್ಕೆ ಬರೋದು ಒಳ್ಳೆಯದನ್ಸುತ್ತೆ. ಯಾಕಂತ ಹೇಳಿದರೆ ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ನೀವು ಮಾಡುವ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ನಿಂದನೂ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ರೂ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಕೆಲವೊಮ್ಮೆ ಅಕ್ಯುರೇಟಾಗಿ ರಿಸಲ್ಟ್ ತೋರಿಸ್ದೇನೂ ಇರ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮಗೇನಾದರೂ ಸ್ಟ್ರಾಂಗಾಗಿ ಫೀಲ್ ಆಗ್ತಾ ಇದೆಯಾ ಅಥವಾ ಕೆಲವೊಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆಯಾ ಅಂತ ಹೇಳಿದರೆ, ಅಥವಾ ನಿಮಗೇನಾದರೂ ಕನ್ಫ್ಯೂಷನ್ ಇದೆ ಅಂತ ಹೇಳಿದರೆ ಇದ್ರ ಬಗ್ಗೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿದ ನಂತರನೇ ನೀವು ನಿಮ್ಮ ನಿರ್ಧಾರಕ್ಕೆ ಬರೋದು ಒಳ್ಳೆಯದನ್ಸುತ್ತೆ. ಇವಾಗ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದು ನಿಮಗೆ ಒಂದು ವೇಳೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಟು ಅರ್ಲಿಯಾಗಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಟು ಅರ್ಲಿಯಾಗಿ ಮೇಯ್ನಾಗಿ ಕಾಣಿಸಿಕೊಳ್ಳುವಂಥ ಒಂದು ಲಕ್ಷಣ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಅಂತಲೂ ಕೂಡ ಕರಿತೀವಿ. ಈ ರೀತಿ ಅಂದರೆ ಏನಂತ ಹೇಳಿದರೆ, ನಿಮ್ಮ ಗರ್ಭನಾಳದಲ್ಲಿ ಫಲೀಕರಣವಾಗುತ್ತಲ್ಲ, ಅದರ ನಂತರ ಆ ಒಂದು ಭ್ರೂಣ 5 ರಿಂದ 7 ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸಣ್ಣ ಪುಟ್ಟ ನರಗಳು ಡ್ಯಾಮೇಜ್ ಆಗೋದ್ರಿಂದ ನಿಮ್ಮಲ್ಲಿ ಕೆಲವರಿಗೆ ಈ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳುತ್ತೆ, 1 ಅಥವಾ 2 ಡ್ರಾಪ್ಸ್ ಕಾಣಿಸ್ಕೊಳ್ಳುತ್ತೆ, ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನೇ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಅಂತ ಕರಿತೀವಿ. ಇನ್ನು ಕೆಲವರಿಗೆ ಈ ಒಂದು ಇಂಪ್ಲಾಂಟೇಷನ್ ಅಥವಾ ಸ್ಪಾಟಿಂಗ್ನ ಜೊತೆಗೆ ಮೈಲ್ಡಾಗಿ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಅಥವಾ ಸೂಜಿ ಚುಚ್ಚಿದ ಅನುಭವ ಕೂಡ ಆಗ್ಬೋದು. ಇದು ತುಂಬ ಸ್ಟ್ರಾಂಗಾಗಿ ಆಗಿರೋದಿಲ್ಲ, ಈ ಒಂದು ಪೇಯ್ನು ತುಂಬ ಮೈಲ್ಡಾಗಿರುವಂಥದ್ದು. ಇನ್ನು ಕೆಲವರಿಗೆ ಅವರ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ಅನುಭವ ಅಥವಾ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲೂ ಕೂಡ ಈ ರೀತಿಯ ಅನುಭವ ಕೂಡ ಆಗ್ಬೋದು. ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ಬೋದು. ಒಂದು ಸರಿ ನೀವು ತುಂಬ ಹ್ಯಾಪಿಯಾಗಿದ್ದರೆ ಇನ್ನೊಂದು ಸರಿ ನೀವು ತುಂಬ ಸ್ಯಾಡ್ ಆಗಿರ್ತೀರ. ಈ ರೀತಿ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ಬೋದು.
ಇನ್ನು ಕೆಲವರಿಗೆ ತುಂಬ ಸುಸ್ತು ಕಾಣಿಸ್ಕೊಳ್ಳುತ್ತೆ. ಒಂದು ಸ್ವಲ್ಪ ಕೆಲಸ ಮಾಡಿದ್ರೂ ತುಂಬಾ ಸುಸ್ತು ಕಾಣಿಸಿಕೊಳ್ಳುವಂಥದ್ದು. ವಿಪರೀತ ಹೆಡ್ಡೇಕ್ ಕಾಣಿಸ್ಕೊಳ್ಬೋದು. ನಿಮ್ಮ ಬ್ರೆಸ್ಟಲ್ಲೂ ಚೇಂಜಸ್ ಕಾಣಿಸ್ಕೊಳ್ಬೋದು. ಲೈಕ್ ಪೇಯ್ನ್ ಕಾಣಿಸ್ಕೊಳ್ಬೋದು. ಸೈಜು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದಂತೆ ಕಾಣಿಸ್ಕೊಳ್ಬೋದು. ಮತ್ತು ಟೆಂಡರ್ನೆಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ನಾಸಿಯಾ ಅಂದರೆ ವಾಕರಿಕೆ ಅಥವಾ ವಾಮಿಟಿಂಗ್, ಇದು ನಿಮಗೆ ಕೆಲವರಿಗೆ ಜಾಸ್ತಿ ಬೆಳಗಿನ ಹೊತ್ತು ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಹೋಲ್ ಡೇಯಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಇನ್ನು ಕೆಲವರಿಗೆ ಬೆನ್ನಿನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಬಯಕೆಗಳು ಜಾಸ್ತಿ ಆಗ್ಬೋದು. ಅಂದರೆ ಏನಾದರೂ ತಿನ್ನಬೇಕು, ಲೈಕ್ ಖಾರದ ಐಟಮ್ಸ್ ಆಗ್ಬೋದು ಅಥವಾ ಹುಳಿ ಸ್ವೀಟಿನ ಐಟಮ್ಸ್ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ವಾಸನೆಯ ಗ್ರಹಿಕೆಯ ಶಕ್ತಿ ಕೂಡ ಜಾಸ್ತಿ ಆಗುವಂಥದ್ದು. ವೈಟ್ ಡಿಸ್ಚಾರ್ಜ್ ಈ ಒಂದು ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಹೋಗುವಂಥದ್ದು. ಒಂದು ವೇಳೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ವೈಟ್ ಡಿಸ್ಚಾರ್ಜ್ ಯೂಶ್ವಲ್ ಆಗಿ ಥಿನ್ ಕ್ಲಿಯರ್ ಆರ್ ಮಿಲ್ಕಿ ವೈಟ್ ಥರ ಡಿಸ್ಚಾರ್ಜ್ ಆಗುತ್ತೆ. ಮತ್ತು ಕೆಲವರಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಪೀರಿಯಡ್ ಕೂಡ ಮಿಸ್ ಆಗ್ಬೋದು. ಇನ್ನು ಕೆಲವರಿಗೆ ಎದೆ ಉರಿ ಅಥವಾ ಹುಳಿ ತೇಗಿನ ಅನುಭವ ಕೂಡ ಆಗತ್ತೆ. ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದರೆ ನಿಮ್ಮ ಸಿಮ್ಟಮ್ಸ್ಗಳು ಸ್ವಲ್ಪ ಲೇಟಾಗೂ ಕಾಣಿಸ್ಕೊಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ನೀವು ವರಿ ಮಾಡದೆ ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಿದರೆ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ವೇಳೆ ನಿಮಗೆ ಸಿಮ್ಟಮ್ಸ್ಗಳು ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತೇಳಿ ಅರ್ಥ ಅಲ್ಲ. ಕೆಲವರಿಗೆ ಏನಾಗುತ್ತೆ, ಸಿಮ್ಟಮ್ಸ್ಗಳೇ ಕಾಣಿಸ್ಕೊಳ್ಳೋದಿಲ್ಲ. ಅವರು ಯಾವಾಗ ಟೆಸ್ಟ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಪಾಸಿಟಿವ್ ಬಂದಾಗಲೇ ಅವರಿಗೆ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಹಾಗಾಗಿ ನೀವು ಟೂ ಅರ್ಲಿಯಾಗಿ ಅರ್ಜೆಂಟಾಗಿ ನೀವು ಟೆಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ನೀವು ಯಾವಾಗ ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಬರೆದಿರುವಂಥ ಪ್ರತಿಯೊಂದು ಅಂಶವನ್ನು ಸರಿಯಾಗಿ ಓದಿ ನಂತರ ನೀವು ಈ ಒಂದು ಟೆಸ್ಟನ್ನು ಮಾಡಿದ್ರೆ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾನು ಮೊದಲೇ ತಿಳಿಸಿದ ಹಾಗೆ ನೀವು ಮಾಡುವ ಸಣ್ಣ ಪುಟ್ಟ ಮಿಸ್ಟೇಕ್ನಿಂದ ಇರ್ಬೋದು ಅಥವಾ ಆ ಕಿಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಪ್ರೆಗ್ನೆಂಟ್ ಇದ್ರೂ ಆ ಒಂದು ರಿಸಲ್ಟ್ ನಿಮಗೆ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಇರ್ಬೋದು ಅಥವಾ ಈ ಒಂದು ಕಿಟ್ನಲ್ಲಿ ಕೆಲವೊಂದು ಲೋಪಗಳಿಂದ ಈ ಒಂದು ರಿಸಲ್ಟು ಸರಿಯಾಗಿ ತೋರಿಸ್ದೇನೂ ಇರ್ಬೋದು. ಬೆಟರ್ ನೀವು ನಿಮಗೇನಾದರೂ ಸಿಮ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಥವಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಯಾಕಂತ ಹೇಳಿದರೆ ಕೆಲವೊಮ್ಮೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು HCG ಎಂಬ ಹಾರ್ಮೋನು, ಪ್ರೆಗ್ನೆನ್ಸಿ ಹಾರ್ಮೋನು ಫಸ್ಟ್ ಅದು ಬ್ಲಡ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ. ನಂತರ ಅದು ಯೂರಿನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವು ಅದಕ್ಕೋಸ್ಕರ ಒಂದು ವೇಳೆ ಏನಾದರೂ ಟೂ ಅರ್ಲಿಯಾಗಿ ಟೆಸ್ಟ್ ಮಾಡಿದರೆ ಯೂರಿನಲ್ಲಿ ಸಾಕಾಗುವಷ್ಟು ಈ ಒಂದು HCG ಪ್ರಮಾಣ ಇಲ್ಲದೆ ಇರೋದ್ರಿಂದ ನೀವು ಪ್ರೆಗ್ನೆಂಟ್ ಇದ್ರೂ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಅವರು ಮೇ ಬಿ ನಿಮಗೆ ಏನಾದರೂ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಅಕ್ಯುರೇಟಾಗಿ ರಿಸಲ್ಟ್ ಗೊತ್ತಾಗ್ಬಿಡತ್ತೆ. ನಿಮಗೆ ಒಂದು ವೇಳೆ ಪೀರಿಯಡ್ ಇರ್ರೆಗ್ಯುಲರ್ ಇದ್ದರೆ ನಿಮ್ಮ ರಿಸಲ್ಟ್ ಕೂಡ ಸ್ವಲ್ಪ ಲೇಟಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ತಾಳ್ಮೆಯಿಂದ ಇದ್ದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ ನಂತರನೇ ಅವರ ಒಂದು ನಿರ್ಧಾರದ ಮೇಲೆ ನೀವು ಡಿಸೈಡ್ ಮಾಡೋದು ಒಳ್ಳೆಯದು. ಇವಾಗ ಒಂದು ವೇಳೆ ನಿಮ್ಮ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲಿಕ್ಕೆ ಹೋಗಬೇಕಾಗತ್ತೆ ರಿಸಲ್ಟ್ ಪಾಸಿಟಿವ್ ಬಂದ ತಕ್ಷಣ. ಯಾಕಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಅರ್ಲಿಯಾಗಿ ನೀವು ಒಂದು ವೇಳೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೊಗೊಂಡಿಲ್ಲ ಅಂತ ಹೇಳಿದರೆ ಅದನ್ನು ಅಡ್ವೈಸ್ ಮಾಡ್ತಾರೆ. ಇನ್ನು ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನು ಕೂಡ ನಿಮಗೆ ಕೊಡ್ಬೋದು. ಇದರ ಜೊತೆಗೆ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ಬೋದು. ಲೈಕ್ ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ ಅಥವಾ ಶುಗರ್ ಪ್ರಾಬ್ಲಮ್ ಏನಾದರೂ ಇದೆಯಾ, BP, ಥೈರಾಯ್ಡ್ನ ಸಮಸ್ಯೆ ಇದೆಯಾ ಅಂತ ನೋಡ್ತಾರೆ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಕೂಡ ನೋಡ್ಬೋದು. ಅಂದರೆ ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಸರಿಯಾದ ರೀತಿಯಲ್ಲಿ ಬೆಳೀತಾ ಇದೆಯಾ ಇಲ್ಲ ಅಂತೇಳಿ ನೋಡ್ತಾರೆ. ಒಂದು ಮಗು ಇದೆಯಾ ಅಥವಾ ಟ್ವಿನ್ಸ್ ಇದೆಯಾ ಅಂತೇಳಿ ಕೂಡ ನೋಡ್ತಾರೆ. ಸೊ ಹಾಗಾಗಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಒಂದು ವೇಳೆ ಪಾಸಿಟಿವ್ ಬಂದರೆ ತಕ್ಷಣ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಮತ್ತು ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟನ್ನು ನೀವು ಅರ್ಲಿ ಮಾರ್ನಿಂಗ್ ಮಾಡಬೇಕಾಗತ್ತೆ ಫಸ್ಟ್ ಯೂರಿನಿಂದ.
ಈ ಒಂದು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನೀರನ್ನು ಕುಡಿದೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ, ಎಷ್ಟು ದಿನ ಬಿಟ್ಟು ನೀವು ಈ ಒಂದು ಟೆಸ್ಟನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.